ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಛೇ, ಇವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಂತಂದರೆ ಹಾಳಾದ ನೆಟ್ವರ್ಕ್ ಈಗಲೇ ಕೈ ಕೊಡಬೇಕಾ? ಯಾರು ನೀವು? ನಂಗೆ ಯಾಕೆ ನೋಡ್ತಾ ಇದ್ದೀರಾ? ಏಯ್, ನೀನು ಮಾಡಿರೋ ಕೆಲ್ಸಕ್ಕೆ ಹೊಡಿಯೋದಲ್ಲ, ಇದೇ ದೇವಸ್ಥಾನದ ಮುಂದೆ ಹೂತು ಹಾಕ್ಬಿಡ್ತೀನಿ. ನಾನೇನ್ರಿ ಮಾಡಿದೆ ಅಂತದ್ದು? ಏನು ಮಾಡಿದ್ಯಾ? ನಮ್ಮ ಮನೆ ಹೆಣ್ಮಕ್ಳು ಫೋಟೋ ತೆಗಿತಾ ಇದ್ಯಾ? ಸರ್, ಅದು ಏನು ಏನದು? ಓ, ನಿನ್ನ ಸೂಪರ್ ಸ್ಟಾರ್ ಜಯಂತಾನೆ ಕಳಿಸಿರೋದು. ನೋಡು, ಅವನು ಕೊಟ್ಟಿರೋ ಬಿಡುಗಾಸಿಗೆ ಆಸೆ ಪಟ್ಟು ಇನ್ಫಾರ್ಮೇಶನ್ ಏನಾದರೂ ಕೊಟ್ಟೆ ಅನ್ಕೋ, ನೀನಿರೋ ಕಡೆ ಹುಡ್ಕೊಂಡ್ಬಂದು ಹೂತು ಹಾಕ್ಬಿಡ್ತೀನಿ. ಸರ್, ನಾನು ಏನಾದ್ರು ಹಾಗೆ ಮಾಡಿದ್ರೆ ಅವರು ನನಗೆ ಪ್ರಾಬ್ಲಮ್ ಮಾಡ್ತಾರೆ ಸರ್. ಸಿನಾ, ನಿನ್ನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ? ಈಗ ಬಾಳೆ ಎಲೆ ಥರ, ಬಾಳೆ ಎಲೆ ಮೇಲೆ ಮುಳು ಬಿದ್ರು, ಮುಳು ಮೇಲೆ ಬಾಳೆ ಎಲೆ ಬಿದ್ರು ಚುಚ್ಚೋದು ನಿನಗೇನೆ. ಹಾಗಾಗಬಾರ್ದು ಅಂತಂದರೆ ನಾನು ಹೇಳೋ ವಿಚಾರನ ಕರೆಕ್ಟಾಗಿ ಕೇಳಿಸ್ಕೊ. ಸಾರಿ ಸರ್, ನನಗಿಷ್ಟೆಲ್ಲ ಆಗಿದೆ ಅಂತ ಗೊತ್ತಿರಲಿಲ್ಲ. ಇವಾಗ ಹೋಗಿ ಸೂಪರ್ ಸ್ಟಾರ್ ಹತ್ರ ಏನು ಹೇಳಬೇಕು ಅಂತ ಗೊತ್ತಾಯ್ತಾನೆ? ಗೊತ್ತಿದೆ ಸರ್. ಅಲ್ಲೋಗಿ ಏನಾದರೂ ಉಲ್ಟಾ ಹೊಡೆದ್ಯೋ, ಈ ಡಿಟೆಕ್ಟಿವ್ ಕೆಲಸ ಮಾಡೋದಕ್ಕೆ ನೀನು 2 ಕಣ್ಣುಗಳೇ ಇರಬಾರ್ದು, ಹಂಗೆ ಮಾಡ್ಬಿಡ್ತೀನಿ. ಸರ್, ದೇವರೊಣೆಗೂ ಹಂಗೆ ಮಾಡಲ್ಲ ಸರ್. ನಾನು ಮೊಬೈಲ್ ಕೊಡಿ. ಒಂದು ನಿಮಿಷ ತಗೋ, ಫೋಟೋ ಡಿಲೀಟ್ ಮಾಡಿದ್ದೀನಿ, ಯಾರೂ ನಂಬಕ್ಕಾಗಲ್ಲ. ಈ ಗೂಬೆ ವಿಶ್ವ ನನಗೆ ಫೋನ್ ಮಾಡ್ತಾ ಇದ್ದಾನೆ. ಹಲೋ, ವಾಟ್ ಈಸ್ ದಿಸ್ ಬ್ರೋ? ದಿಸ್ ಈಸ್ ವೆರಿ ವೆರಿ ಬ್ಯಾಡ್ ಯಾ. ಅಲ್ಲ ಜಯಂತ್ ಸರ್, ನನ್ನ ಚೈಲ್ಡ್ ನನ್ನ ಮಗ ಅಂದ್ಕೊಂಡಿದ್ದೀರಾ? ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಿದೆಯಾ ನಿನಗೆ? ಅಯ್ಯೋ ಜಯಂತ್ ಸರ್, ನಿಮಗೆಲ್ಲ ಮಾತಾಡಿದ್ರೆ ನಂಗೆ ಭಯ ಆಗುತ್ತೆ ಸರ್. ಆಮೇಲೆ ನಾನು ಹೋಗಿ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ತಾಯ್ತ ಕಟ್ಸ್ಕೋಬೇಕಾಗುತ್ತೆ ಸರ್. ಹೀಗೆಲ್ಲ ಮಾತಾಡ್ತೀನಿ ಅಂದ್ಕೊಂಡ್ರಾ? ಅಲ್ಲ ಜಯಂತ್ ಸರ್, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ನಿಮ್ಮ ಪಾಲಿಗೆ ನಾನು ವಿಲ್ಲನ್ನೇ ಇರ್ಬೋದು, ಆದರೆ ಇದು ನಮ್ಮೂರು ಸರ್. ನಾನು ಒಂದೇ ಒಂದು ವಿಜಲ್ ಹೊಡೆದ್ರೆ ನನ್ನ ಹಿಂದೆ 100 ಜನ ಬಂದು ನಿಂತ್ಕೋತಾರೆ. ಅಂಥದ್ರಲ್ಲಿ ಅದು ಯಾವುದೋ ಗೂಬೆ ಡಿಟೆಕ್ಟಿವ್ನ ಕಳಿಸಿದ್ರಲ್ಲ ಸರ್, ಅದು ನಮ್ಮೂರಿಗೆ. ಅವನು ನೋಡಿದ ತಕ್ಷಣ ನಾನು ಕೈ ಕಟ್ಕೊಂಡು ಬಾಯಿ ಮೇಲೆ ಬೆರಳಿಟ್ಕೊಂಡು ಎಲ್ಲ ಇನ್ಫಾರ್ಮೇಷನು ಸಿಗೋವಾಗ ಮಾಡ್ಬಿಡ್ತೀನಿ ಅಂದ್ಕೊಂಡ್ರ? ವಾಟ್ ಈಸ್ ದಿಸ್ ಜಯಂತ್ ಸರ್? ನೋಡಿ ಬಾಸ್, ನೋಡಿ ಜಯಂತ್ ಸರ್, ಬೇಟೆ ಆಡೋಕ್ಕೆ ಮುಂಚೆ ಎಲ್ಲಿ ಬೇಟೆ ಆಡೋಕ್ಕೆ ಬಂದಿದ್ದೀನಿ ಅನ್ನೋ ಜ್ಞಾನ ಇರಬೇಕು. ಇದು ನಮ್ಮೂರು ಸರ್, ಇಲ್ಲಿ ನಾವು ಹೇಳೋದೇ ನಡೆಯೋದು. ಅದೆಲ್ಲ ಗೊತ್ತಿದ್ರು ಅದು ಯಾವುದೋ ಗೂಬೆ ಡಿಟೆಕ್ಟಿವ್ನ ಅದು ಯಾವ ನಂಬಿಕೆ ಮೇಲೆ ಕಳಿಸಿದ್ರಿ ಸರ್? ವಿಶ್ವ, ನೀನು ಬರೀ ನಿಮ್ಮೂರಲ್ಲಿ ಮಾತ್ರ ಸಿಂಹ. ಊರಿನಾಚೆ ಕಾಡು ಎಷ್ಟು ದಟ್ಟವಾಗಿದೆ ಅನ್ನೋ ಊಹೆನೂ ನಿನಗಿಲ್ಲ ಕಣೋ. ನಾನು ಚಿಟಿಕೆ ಹೊಡೆದ್ರೆ ನೀನು ನಿಂತ ಜಾಗದಲ್ಲಿ ಬಂದು ನಿನ್ನ ಸಮಾಧಿ ಕಟ್ತಾರೆ. ಹೊಡಿರಿ ಸರ್, ನೀವು ಚಿಟಿಕೆ ಹೊಡಿಬೇಕು ಸರ್, ಎಷ್ಟು ಜನ ಬರ್ತಾರೆ ಅಂತ ನಾನು ನೋಡಬೇಕು ಸರ್. ಜಯಂತ್ ಸರ್, ಈ ಥರ ಫೋನಲ್ಲಿ ಕೂತ್ಕೊಂಡು ಆವಾಜ್ ಹಾಕೋದಲ್ಲ ಸರ್. ಧೈರ್ಯ ಇದ್ದರೆ ಫೇಸ್ ಟು ಫೇಸ್ ಬಂದು ಮಾತಾಡಬೇಕು, ಅದನ್ನು ತಾಕತ್ತು ಅನ್ನೋದು ಅಲ್ಲ ಸರ್. ನೀವೊಂದು ಮುಖ್ಯವಾದ ವಿಚಾರನೇ ಮರ್ತ್ಬಿಟ್ರಲ್ಲ ಸರ್. ನಾನು ನಿಮ್ಮ ಹತ್ರ ರೆಸಾರ್ಟಲ್ಲಿ ಏನಂತ ಚಾಲೆಂಜ್ ಮಾಡಿದೆ ಹೇಳಿ? ಜಾನು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು ಅಂತಂದೆ, ಆದರೆ ನಮ್ಮನೇಲೇ ಇದ್ದಾಳೆ ಅಂತ ಹೇಳಿದ್ನ ಸರ್. ಅಲ್ಲ ಜಯಂತ್ ಸರ್, ಕರೆಕ್ಟಾಗಿ ಹುಡ್ಕೋ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಸರ್ ಪದೇ ಪದೇ ನಮ್ಮ ಮನೆ ಮುಂದೆನೇ ಹುಡುಕಿಸ್ತೀರಾ?
ನೋಡಿ ಜಯನ್ ಸರ್, ಅವತ್ತು ನನ್ನ ಫ್ರೆಂಡ್ಸ್ ಬಂದು ನಮ್ಮ ಮನೆಯೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಡೌಟ್ ಬಂದಿತ್ತು, ಇದರಲ್ಲಿ ನಮ್ಮ ಸೂಪರ್ ಸ್ಟಾರ್ ಕೈವಾಡ ಇದ್ದೇ ಇರುತ್ತೆ ಅಂತ. ಆದರೆ ಇವತ್ತು 200% ಕನ್ಫರ್ಮ್ ಆಗೋಯ್ತು ಸರ್. ಜಯನ್ ಸರ್, ಸೀರಿಯಸ್ ಆಗಿ ಒಂದು ವಿಷಯ ಹೇಳ್ತೀನಿ ಸರ್. ನನ್ನ ಕರೆದು ಡೇಟ್ ಹೊಡೆದ್ಬಿಡಿ ಸರ್, ನಾನು ಹೊಡೆಸ್ಕೋತೀನಿ. ಆದರೆ ನನ್ನ ಫ್ಯಾಮಿಲಿ ವಿಚಾರಕ್ಕೆ ಮಾತ್ರ ಬರಬೇಡಿ ಸರ್. ಅಪ್ಪಿತಪ್ಪಿ ನನ್ನ ಫ್ಯಾಮಿಲಿಗೆ ಏನಾದರೂ ತೊಂದರೆ ಆದರೆ ತಮಟೆ ಬಾರಿಸ್ದಂಗೆ ಬಾರಿಸಾಕ್ಬಿಡ್ತೀನಿ ಸರ್. ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಸರ್. ಇಡ್ಲಾ ಸರ್? ಬಾಯ್ ಬಾಸ್. ಸಾರಿ, ಬಾಯ್ ಬ್ರೋ. ತಮಟೆ ಬಾರಿಸ್ತೀಯ? ಚಿನ್ನು ಮರಿ, ಚಂದನ ಅವ್ರೆ, ಏನ್ ಮಾಡ್ತಿದ್ದೀರಾ ನೀವು? ಅಂತ ಸೀತೆಗೇನೆ ಅಗ್ನಿ ಪರೀಕ್ಷೆ ತಪ್ಪಲಿಲ್ಲ. ಅಂಥದ್ರಲ್ಲಿ ನಾನು ಯಾರು? ಸೀತೆ ಹೇಗೆ ಅವಳದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡಿದ್ಲೋ, ನಾನು ಹಾಗೆ ಮಾಡ್ತೀನಿ. ಹೇಳಿ ತನೋರೆ, ಇವಾಗಾದರೂ ನಿಮಗೆ ನನ್ನ ಮೇಲೆ ನಂಬಿಕೆ ಬಂತಾ? ನಂದು ಏನು ತಪ್ಪಿಲ್ಲ ಅಂತ ನಂಬ್ತೀರಾ ಹೇಳಿ? ಖಂಡಿತ ಬಂತು ಚಂದನ ಅವ್ರೆ. ಅದಕ್ಕೆ ಯಾಕೆ ನೀವು ನೋವು ಮಾಡ್ಕೊಂಡ್ರಿ? ನಿಮ್ಮ ಸಂತೋಷಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ. ನೀವು ನನ್ನ ತಂಗಿ ಇದ್ದ ಹಾಗೆ, ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಹೇಳಿ, ಮತ್ತೇನು ಮಾಡಬೇಕು? ಬೇಡ ಚಂದನ ಅವ್ರೆ, ನೀವು ಏನು ಮಾಡಬೇಡಿ. ನನ್ನಿಂದ ತಪ್ಪಾಗಿದೆ ಚಂದನ ಅವ್ರೆ, ಪ್ಲೀಸ್ ನನ್ನ ಕ್ಷಮಿಸಿ. ಇನ್ಮೇಲೆ ನಾನು ಯಾವತ್ತೂ ನಿಮ್ಮನ್ನ ಅನುಮಾನ ಪಡಲ್ಲ. ದಯವಿಟ್ಟು ದಯವಿಟ್ಟು ಈ ವಿಷಯನ ಇಲ್ಲಿಗೆ ಮರ್ತು ಬಿಡಿ ಪ್ಲೀಸ್ ಚಂದನ ಅವರೇ. ನೋಡಿ ತನ್ನವ್ರೆ, ನಾನು ಈ ಮನೆಗೆ ಬಂದಿದ್ದೀನಿ. ನೀವೆಲ್ಲ ನನಗೆ ಅನ್ನ ಹಾಕಿದ್ದೀರಾ, ನನಗೆ ಅನ್ನ ಕೊಟ್ಟಿದ್ದೀರಾ, ಹೊಸ ಜೀವನ ರೂಪಿಸ್ಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅಂಥದ್ರಲ್ಲಿ ಅಂಥ ಮನೆಗೆ ದ್ರೋಹ ಮಾಡೋದಕ್ಕೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಆ ಥರ ಒಂದೇ ಒಂದು ಯೋಚನೆ ನನಗೆ ಬಂದ್ರೂ ನಾನು ಖಂಡಿತ ಜೀವಂತವಾಗೂ ಇರಲ್ಲ. लक्ष्मी निवासा लक्ष्मी